ಬಿಜೆಪಿಯಲ್ಲಿ ಈಗ ಒಗ್ಗಟ್ಟಿನ ಮಂತ್ರವನ್ನ ಜಪಿಸೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಒಂದ್ ಕಡೆಗೆ ಸಿಟಿ ರವಿ ಅವರ ಮೇಲೆ ಆಗಿರುವಂತ ಈ ಪ್ರಯೋಗ ಬಿಜೆಪಿಯಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸುವಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಹೇಗೆ ಒಗ್ಗಟ್ಟಾಗಿದೆ ಇವರ ನಡುವೆ, ಯಾವ ರೀತಿಯಾಗಿ ಒಗ್ಗಟ್ಟಿನ ಪ್ರದರ್ಶನ ನಡೀತಾ ಇದೆ, ಅದರ ವರದಿ ಇದೆ ನೋಡಿ. ಸಿಟಿ ರವಿ ಬಂಧನ, ಒಗ್ಗಟ್ಟು ಪ್ರದರ್ಶನ, ಬಿಜೆಪಿಯಲ್ಲಿ ಐಕ್ಯ ಮಂತ್ರ, ಒಗ್ಗಟ್ಟಿನ ಜಪ, ಹೊಸ ಆಟಕ್ಕೆ ಪ್ಲಾಟ್ಫಾರಂ ರೆಡಿ ಆಯ್ತಾ? ನಿಜ, ದಿನ ಬೆಳಗಾದ್ರೆ ಹಾದಿರಂಪ ಬೀದಿರಂಪ ಮಾಡ್ಕೊಳ್ತಿದ್ದ ಬಿಜೆಪಿ ನಾಯಕರು ಒಂದೇ ದಿನದಲ್ಲಿ ಒಂದೇ ಒಂದು ಕೇಸ್ನಲ್ಲಿ ಒಂದಾಗಿದ್ದಾರೆ. ಆ 24 ಗಂಟೆ ರಾಜ್ಯ ರಾಜಕಾರಣದಲ್ಲಿ ಬದಲಾಗಿ ಹೋಯ್ತಾ ಬಿಜೆಪಿಯ ಮುನಿಸು ಎಂಬ ಪ್ರಶ್ನೆ ಎದ್ದಿದೆ. ಮೊನ್ನೆ ವಿಧಾನ ಪರಿಷತ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಶ್ಲೀಲ ಪದ ಬಳಸಿ ನಿಂದಿಸಿದ್ರು ಅನ್ನುವಂತಹ ಆರೋಪದಲ್ಲಿ ಪರಿಷತ್ನ ಸದಸ್ಯ ಸಿಟಿ ರವಿಯವರನ್ನ ಪೊಲೀಸರು ಬಂಧಿಸಿದ್ರು. ಸುವರ್ಣಸೌಧದಿಂದ ಸಿಟಿ ರವಿಯವರನ್ನ ಅರೆಸ್ಟ್ ಮಾಡಿದಾಗಿನಿಂದ ಕೇಸರಿ ಪಡೆ ಒಗ್ಗಟ್ಟು ಪ್ರದರ್ಶಿಸಿದೆ. ಸುವರ್ಣಸೌಧದಲ್ಲಿ ಅರವಿಂದ್ ಬೆಲ್ಲದ್, ಯತ್ನಾಳ್ ಪೊಲೀಸ್ ವ್ಯಾನ್ ಅನ್ನ ತಡೆದಿದ್ರು. ಬಳಿಕ ಖಾನಾಪುರ ಪೊಲೀಸ್ ಠಾಣೆಗೆ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಎಂಟ್ರಿ ಕೊಟ್ಟು ಒಗ್ಗಟ್ಟಿನ ಮಂತ್ರ ಜಪಿಸಿದ್ರು. ನಿನ್ನೆ ಬೆಳಗ್ಗೆಯೇ ವಿಮಾನ ಏರಿ ಬೆಂಗಳೂರಿಗೆ ತೆರಳಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇಡೀ ದಿನ ಸಿಟಿ ರವಿಯವರಿಗೆ ಆತ್ಮಸ್ಥೈರ್ಯ ತುಂಬಿದ್ರು. ಆ ಬಣ ಈ ಬಣ ಎನ್ನದೆ ಪಕ್ಷದೊಳಗಿನ ಅಸಮಾಧಾನವನ್ನ ಕಿತ್ತೆಸೆದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಸರಿ ನಾಯಕರು ಹೋರಾಟ ನಡೆಸಿದ್ರು. ಸತ್ಯಮೇವ ಜಯತೆ ಅಂತ ಬೆಳಗಾಂನಲ್ಲಿ ಹೇಳಿದ್ದೆ. ಸತ್ಯಕ್ಕೆ ಜಯ ಸಿಕ್ಕಿದೆ. ಇದರಿಂದ ಹಿಗ್ಗೋದಿಲ್ಲ. ಕಾಂಗ್ರೆಸ್ಸು ಪೊಲೀಸ್ ಬಲವನ್ನು ದುರ್ಬಳಕೆ ಮಾಡಿಕೊಂಡು ಕುಗ್ಸೋ ಪ್ರಯತ್ನ ಮಾಡಿದ್ರೆ ಅದು ಕುಗ್ಗೋದು ಇಲ್ಲ. ಅವ್ರಿಗೆ ಒಂದು ಮಾತು ಹೇಳಕ್ಕೆ ಬಯಸ್ತೇನೆ, ನಿನ್ನೆ ಪ್ರಯೋಗ ಮಾಡಿದ್ರಿ, ಅದನ್ನು 35 ವರ್ಷದಿಂದಲೇ ನಾವು ಅನುಭವಿಸಿದ್ದೀವಿ. ಆ ಸಂಕಷ್ಟದಿಂದಲೇ ಹೋರಾಟ ಮಾಡ್ಕೊಂಡು ಗಟ್ಟಿಯಾಗಿದ್ದೀವಿ. ನೀವು ಕೊಡೋ ತೊಂದರೆ ಇನ್ನಷ್ಟು ಹೋರಾಟ ಮಾಡೋ ಶಕ್ತಿ ಕೊಡುತ್ತೆ. ಏನು ಸಿಟಿ ರವಿ ಅವರಿಗೆ ಒಬ್ಬ ಜನಪ್ರತಿನಿಧಿಗೆ ಒಂದು ನೋಟಿಸ್ ಅನ್ನು ಕೊಡದೇನೆ ಪೊಲೀಸರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿ ಅರೆಸ್ಟ್ ಮಾಡಿದ್ದಾರೆ. ಇದು ಒಟ್ಟಾರೆಯಾಗಿ ರಾಜ್ಯದ ಈ ಕಾಂಗ್ರೆಸ್ ಸರ್ಕಾರ ರಾಜಕೀಯ ಷಡ್ಯಂತ್ರವನ್ನ ಮಾಡಿ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಕೂಡ ಗಮನಿಸಿದ್ದೇನೆ. ಬೆಳಗಾವಿಯಿಂದ ಸಿಟಿ ರವಿ ಅವ್ರನ್ನ ಹೊರಗೆ ಬಿಟ್ಟಿದ್ದೇ ಹೆಚ್ಚು ಅನ್ನುವ ದಾಟಿನಲ್ಲಿ ಮಾತನಾಡಿದ್ದಾರೆ. ಈ ರೀತಿ ಗುಂಡಾಗರ್ದಿ ಮಾಡ್ತಾರೆ ಆ ಸ್ಥಾನದಲ್ಲಿ ಕೂತ್ಕೊಂಡು ಅಂತ ಹೇಳಿದ್ರೆ, ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಏನ್ ಬಳೆ ತಡ್ಕೊಂಡು ಕೂತಿಲ್ಲ. ಇವತ್ತು ಕೋರ್ಟ್ ಚೀಮಾರಿ ಹಾಕಿರೋದು ನೋಡಿದ್ರೆ ಈ ಸರ್ಕಾರ ಮಾನ ಮರ್ಯಾದೆ ಯಾರಾದ್ರೂ ರಾಜೀನಾಮೆ ಕೊಟ್ಟು ಹೊರಟೋದು. ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್, ಈ ದೌರ್ಜನ್ಯ ಇದನ್ನ ಬಿಜೆಪಿ ಖಂಡಿಸ್ತೀರಿ, ಹೋರಾಟವನ್ನ ನಾವು ಮಾಡ್ತೀರಿ. ಒಗ್ಗಟ್ಟಿನಲ್ಲೇ ಹೊಸ ಆಟ, ಹೊಸ ದಾಳಕ್ಕೆ ಪಣ, ಬಿಜೆಪಿ ಬಿಕ್ಕಟ್ಟಿಗೂ ಇದೇ ಟಾನಿಕ್ ಆಗುತ್ತಾ? ಇನ್ನು ಸಿಟಿ ರವಿಗೆ ಹೈಕೋರ್ಟ್ನಿಂದ ಬಿಗ್ ರಿಲೀಫ್ ಸಿಗ್ತಿದ್ದಂತೆ ಬಿಜೆಪಿ ಪಾಳ್ಯದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಯಾವುದೋ ಚುನಾವಣೆ ಗೆದ್ದ ರೀತಿಯಲ್ಲಿ ನವೋಲ್ಲಾಸ, ಭಿನ್ನಮತದ ಬೇಗೆಯಲ್ಲಿ ಬೇಯ್ತಿದ್ದ ಬಿಜೆಪಿ ಮನೆಯಲ್ಲಿ ಸಿಟಿ ರವಿ ಪ್ರಕರಣದಿಂದ ಏಕಮಂತ್ರ ಜಪ ಶುರುವಾಗಿದೆ. ಕಾರ್ಯಕರ್ತರಲ್ಲೂ ಹೊಸ ಜೋಶ್, ಪಕ್ಷ ಮತ್ತು ನಾಯಕರ ಜೊತೆಗಿದ್ದೇವೆ ಎಂಬ ಸಂದೇಶ ರವಾನೆಯಾಗಿದೆ. ಹಾಗಾದ್ರೆ ಸಿಟಿ ರವಿ ನೆಪದಲ್ಲಿ ಉಂಟಾದ ಒಗ್ಗಟ್ಟು ಮುಂದುವರಿಯುತ್ತಾ? ಬಿಜೆಪಿ ಬಿಕ್ಕಟ್ಟಿಗೂ ಇದೇ ಟಾನಿಕ್ ಆಗುತ್ತಾ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಬಿಜೆಪಿ ಪಾಳಯದಲ್ಲಿ ಈಗ ಒಂದು ಕಡೆ ಸಂಭ್ರಮ, ಇನ್ನೊಂದು ಕಡೆ ರಣೋತ್ಸಾಹ. ಸಿಟಿ ರವಿಯವರ ಪ್ರಕರಣ, ಹೈಕೋರ್ಟ್ನಿಂದ ಬೇಲ್ ಸ್ಯಾಂಕ್ಷನ್ ಆಗಿರೋದು ಎಲ್ಲವೂ ಕೂಡ ಎಲ್ಲ ಒಂದು ಕಡೆ ಬಿಜೆಪಿ ನಾಯಕರನ್ನು ಕೂಡ ದೂರ ಇದ್ದಂಥವರು ಹತ್ತಿರ ಆಗಿದ್ದಾರೆ. ವೈಮನಸ್ಯ ಮರೆತು ಭಿನ್ನಮತ ಮರೆತು ಒಟ್ಟಾಗ್ತಾ ಇದ್ದಾರೆ. ಕಾರ್ಯಕರ್ತರು ಕೂಡ ಒಗ್ಗಟ್ಟಾಗಿ ನಾವು ನಿಮ್ಮ ಜೊತೆ ಇದ್ದೇವೆ ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಭಿನ್ನಮತಕ್ಕೆ ಬಿಜೆಪಿ ಮನೆ ಹೆಸರಾಗಿತ್ತು, ಈಗ ಭಿನ್ನಮತ ತೆರೆಗೆ ಸರಿದಿದೆ. ಸಿಟಿ ರವಿಯವರ ಪ್ರಕರಣವೇ ಮುನ್ನೆಲೆಗೆ ಬಂದು ಭಿನ್ನಮತ ಮರೆತು ಎಲ್ಲರೂ ಕೂಡ ಏಕಮಂತ್ರ ಏಕ ಜಪ ಪಠಿಸ್ತಾ ಇರುವಂಥದ್ದು, ಒಗ್ಗಟ್ಟಲ್ಲೇ ಹೋರಾಟ ಮಾಡಬೇಕು ಅನ್ನುವಂತಹ ಪಣವನ್ನು ತೊಟ್ಟಿದ್ದಾರೆ. ಸಿಟಿ ರವಿ ಪ್ರಕರಣ ಬಿಜೆಪಿ ಭಿನ್ನಮತಕ್ಕೆ ಶಾಶ್ವತವಾಗಿ ತೆರೆ ಎಳೆಯುತ್ತಾ, ಬಿಜೆಪಿ ಭಿನ್ನಮತಕ್ಕೆ ಇದೇ ಟಾನಿಕ್ ಆಗುತ್ತಾ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಒಟ್ನಲ್ಲಿ ಸಿಟಿ ರವಿ ಕೇಸ್ನಲ್ಲಿ ಬಣಬಡಿದಾಟ ಬದಿಗೊತ್ತಿ ಬಿಜೆಪಿ ನಾಯಕರು ಒಂದಾಗಿ ಒಗ್ಗಟ್ಟಿನ ಮಂತ್ರ ಪಠಿಸಿದ್ದಾರೆ. ಮುಂದೆಯೂ ಹೀಗೆ ಇರುತ್ತಾ ಗೊತ್ತಿಲ್ಲ, ಕಾಲವೇ ಉತ್ತರಿಸಬೇಕು. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ. ತಾತ್ಕಾಲಿಕವಾಗಿ ಒಂದಾಗಿರಬಹುದು ಅಷ್ಟೇ, ಬಟ್ ಇನ್ನೊಂದು ಬಣ ಇದೆಯಲ್ಲ, ಅದೆಲ್ಲೂ ಕಾಣಿಸ್ಕೊಳ್ತಿಲ್ವಲ್ಲ, ಹೆಂಗ್ ಒಂದಾಗಿದೆ ಅಂತ ಹೇಳಕ್ಕಾಗತ್ತೆ?